ಪ್ರಾಣಾದಿನ ಭಾವಿರಾಸಿ ಪ್ರಾಣೋ ಧತ್ತೆ ಪ್ರಾಣ ಎಷ್ಟೋ ಸರಿ ದೊಡ್ಡ ದೊಡ್ಡ ಮೀಟಿಂಗ್ಗಳು ಹಾಗಾಗಿಬಿಡುತ್ತೆ ಗೊತ್ತಾಯ್ತಾ. ದೊಡ್ಡ ದೊಡ್ಡ ಮೀಟಿಂಗ್ ಮಾಡಬೇಕಾದ್ರೆ ಆ ಥರ ಈಗ ಡಿಸೈಡ್ ಮಾಡಬೇಕಾದ್ರೆ ಕ್ರೈಟೇರಿಯಾ ಏನಾಗ ಮೆಜಾರಿಟಿ ಅಷ್ಟೇ, ಬೇರೆ ದಾರಿ ಇಲ್ಲ. ಅದಕ್ಕೆ ಮೆಜಾರಿಟಿ ಆ ಸ್ಟೇಜಲ್ಲಿ ಮೆಜಾರಿಟಿ ಕೌಂಟ್ ಆಗಬೇಕು. ಪ್ರಾಣಾದಿದಂ ಆವಿರಾಸಿ ಪ್ರಾಣೋ ಧತ್ತೆ ಇಷ್ಟೆಲ್ಲ ಬಂದರೂ ಕೂಡ ವಾಯುದೇವರು ಸಮರ್ಥರು ಇದ್ದಾರೆ, ಅದು ಅವರು ಅಣುವಾಗಿದ್ದಾರೆ, ಅದು ಮರಿಬಾರದು. ಅವರಿಗೂ ಕೂಡ ಪರಮಾತ್ಮನ ಆಶ್ರಯ ಬೇಕೇ ಹೊರತು ಅವರು ಸ್ವತಂತ್ರರಲ್ಲ. ಮೊದಲನೇದಾಗಿ ಅಣುವಾಗಿದ್ದಾರೆ, ಅಲ್ಲಿ ರೂಲ್ಡ್ ಔಟ್. ವ್ಯಾಪ್ತಿಯಲ್ಲಿ ಅಣು ಇಲ್ಲಿ ದೇವರಿಗೂ ವಾಯುದೇವರು ಭೇದ ಬಂದೋಯ್ತು. ಆದರೆ ಸಾಮರ್ಥ್ಯ ಮಾತ್ರ ಹೇಗಿದೆ ಅಂದರೆ ಯೋಗ ಶಕ್ತಿಯಿಂದ ಅವ್ರು ಮಾಡೋಷ್ಟು ಕೆಲಸ ಪೂರ್ಣ ಉಳಿದು ಯಾವ ದೇವರಿಗೂ ಮಾಡೋಕ್ಕೆ ಅಷ್ಟು ಮಾಡ್ತಾರೆ. ಆದರೆ ದೇವರ ರೀತಿ ಪೂರ್ತಿ ಬೇರೆ, ದೇವರಿಗೂ ಕಂಪೇರ್ ಮಾಡೋಕ್ಕಾಗೋದಿಲ್ಲ ಯಾರನ್ನೂ ಕೂಡ. ಅಂದರೆ ದೇವರು ಜಸ್ಟ್ ಗ್ರೇಟ್ ಅಂತ ತಿಳ್ಕೊಬಾರ್ದು. 95 ಬಂದಿದೆ, ಅವ್ರು ಗ್ರೇಟೇ, ಅದೇನು ಭಾರಿ ಗ್ರೇಟ್ ಅಲ್ಲ, 5 ಮಾರ್ಕ್ಸ್ ಅಷ್ಟೇ. ದೇವರು ಆ ರೀತಿ ತೋರಿಸ್ಬಾರ್ದು. ದೇವರು ಯಾವ ಸ್ಟೇಜಲ್ಲೂ ಉದಾಹರಣೆಗೆ ಸ್ವಲ್ಪ ಜಾಸ್ತಿ ಇದ್ದರೆ ಗ್ಯಾಪ್ ಕೊಟ್ಕೋತ ಹೋಗಿ ಗ್ರಾಫ್ ಹಾಕೋದು ಗೊತ್ತಿರುತ್ತಲ್ಲ. ಗ್ರಾಫಲ್ಲಿ ದೇವರನ್ನ ನಾವು ದೇವರು ಒಂದು ಗ್ರಾಫಲ್ಲಿ ದೇವ್ರನ್ನ ತೋರ್ಸೋಕೆ ಬರೋದೇ ಇಲ್ಲ. ಯಾತಕ್ಕೆ? ಸುಮ್ಮನೆ ತೋರಿಸ್ಬೇಕಂತಿದ್ದಾರೆ ಅಂತ ಹೇಳಿಬಿಟ್ಟು ಅಷ್ಟು ಮೇಲಿದ್ದಾನೆ ದೇವರು. ಇದು ಅಬೌವ್, ಪೂರ್ತಿ ಅಬೌವ್. ಯದಾಶ್ರಯ ನಾವು ಇಲ್ಲಿ ರೋಡಲ್ಲಿ ಹೋಗೋ ವೆಹಿಕಲ್ ಎಲ್ಲಿರುತ್ತೆ, ಪ್ಲೇನ್ ಎಲ್ಲಿ ಹೋಗಿರುತ್ತೆ, ಈಗ 8,000 ಅಡಿ ಮೇಲೆ ಇರುತ್ತೆ. ಅಷ್ಟು ಡಿಫರೆನ್ಸ್ ಇದ್ದಾಗ ಅದನ್ನು ಒಂದೇ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ಆ ರೀತಿ ಇರಬೇಕು. ಯಥಾ ಪ್ರಾಣಸ್ತಥಾ ರಾಜ ಸರ್ವಸ್ಯ ಚಕ್ಷುರಾದಿವತ್ ತತ್ ಸಹಶಿಷ್ಟ್ಯಾದಿಭ್ಯ ಓಂ ಚಕ್ಷುರಾದಿವತ್ ಮುಖ್ಯ ಪ್ರಾಣೋಪಿ ಪರಮಾತ್ಮ ವಶಯೇವ. ಚಕ್ಷುರಾದಿ ಇಂದ್ರಿಯಗಳು, ಅದಕ್ಕೆ ಅಭಿಮಾನ ದೇವತೆಗಳು, ಅವೆಲ್ಲವೂ ಭಗವದಧೀನ. ಎಲ್ಲಿ ಬಂತು? ಯೋ ಅಂತಃ ಪ್ರವಿಶ್ಯ ಭಗವಾಚೆ ಮೀಮಾಂ ಪ್ರಸುಪ್ತ, ಅದು ಪ್ರೂವ್ ಆಗಿದೆ. ಅದೇ ರೀತಿಯಲ್ಲಿ ಚಕ್ಷುರಾದಿ ಇಂದ್ರಿಯಗಳು ಹೇಗೆ ಭಗವದಧೀನನೋ ಪ್ರಾಣ ಕೂಡ ಭಗವದಧೀನನೇ. ತಲವಕಾರ ಏನಂತ ಶುರುವಾಗಿತ್ತು? ಕೇನೇಷಿತಂ ಪತತಿ ಪ್ರೇಷಿತಂ ಮನಃ. ಮನಸ್ಸಿಗೆ ಪ್ರೇರಕರು ಯಾರು ಅಂತ ಪ್ರಶ್ನೆ ಬಂದಿರ್ತಾರೆ. ಇಲ್ಲಿ ಪ್ರಾಣಕ್ಕೆ ಪ್ರೇರಕರು ಯಾರು ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೂ ಪರಮಾತ್ಮನೇ. ಅದಕ್ಕೆ ಮುಖ್ಯ ಪ್ರಾಣ ಯಾರು ಅಂದರೆ ಯಾರು? ಉಳಿದ ಪ್ರಾಣದ ಮುಖ್ಯ ಪ್ರಾಣ, ಪರಮ ಮುಖ್ಯ ಪ್ರಾಣ ಪರಮಾತ್ಮ. ಪರಮ ಮುಖ್ಯ ಪ್ರಾಣ, ಪ್ರಾಣ ಮುಖ್ಯ ಪ್ರಾಣ, ಪರಮ ಮುಖ್ಯ ಪ್ರಾಣ. ಬ್ರಾಂಚ್ ಮ್ಯಾನೇಜರು ಓಡಿದಕ್ಕೆ ಮ್ಯಾನೇಜರ್. ಇಲ್ಲಿ ಬ್ಯಾಂಕಿಂಗ್ ಮ್ಯಾನೇಜರ್, ಬ್ರಾಂಚಿಂಗ್ ಮ್ಯಾನೇಜರ್ ಸರಿ ಹೋಯಿತು. ಆದರೆ ಫೋನ್ ಇದಕ್ಕೆ ಭಗವಂತ. ಆ ಅರ್ಥದಲ್ಲಿ ವ್ಯತ್ಯಾಸ ಇದೆ. ದೃಷ್ಟಾಂತ ಕೊಡ್ತಾರೆ. ಪ್ರಾಣವೂ ಭಗವದಧೀನ. ಸರ್ವಂ ಹಿ ಏವ ಏತತ್ ಪರಮೇ. ಹೌದು, ಎಲ್ಲ ಪರಮಾತ್ಮ ಯಾವಾಗಲೂ ಭಗವಂತನ ಅಧೀನದಲ್ಲಿ ವಾಯುದೇವರಿದ್ದಾರೆ. ಏವ ಸರ್ವಂ ಹಿ ಏವ. ನಮ್ಮಲ್ಲೇ ಕಾಣುತ್ತೆ ಎಷ್ಟು ಒಂದೊಂದು ಸ್ವಿಚ್ ಒಂದೊಂದಕ್ಕೆ ಅಧೀನ ಇದೆ. ಮೇನ್ ಸ್ವಿಚ್ಗೆ ಎಲ್ಲ ಹೋಯಿತು, ಪೋಲಲ್ಲಿ ಹೋರಿ ಅದು ಹೋಯಿತು, ಗೊತ್ತಾಯ್ತಾ? ಮೇನ್ ಸ್ವಿಚ್ ಇದೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಮೇನ್ ಸ್ವಿಚ್ ಇದೆ. ಆದರೆ ಅದು ಹೋದರೆ ಕಣ್ಣು ಹೋಯಿತು, ಒಂದು ಸ್ವಿಚ್ ಹೋಯ್ತು ಅಷ್ಟೇ. ಕಿವಿ ಹೋಯಿತು, ಒಂದು ಸ್ವಿಚ್ ಹೋಯಿತು. ಆ ರೀತಿ ಮುಂದೆ ಹೋದರೆ ಮೇನ್ ಸ್ವಿಚ್ ಆಫ್ ಮಾಡಿದೆ, ಎಲ್ಲ ಹೋಯಿತು. ಅಲ್ಲಿ ಆಫ್ ಮಾಡಿದೆ, ಅದು ಹೋಯಿತು. ಅದಕ್ಕೆ ಫೈನಲ್ಲು ಅದು. ಅಂದರೆ ಹೇಗೆ ಒಬ್ಬರನ್ನೊಬ್ಬರು ಆಶ್ರಯಿಸಿದ್ದಾರೆ ಅಂತ ನಮಗೆ ಗೊತ್ತಾಗೋದ್ರಿಂದ ಅಲ್ಟಿಮೇಟ್ ದೇವರು ಯಾರನ್ನು ಆಶ್ರಯಿಸಿದ್ದಾರೆ ಪ್ರಶ್ನೆ ಕೇಳಬಾರ್ದು. ಯಾತಕ್ಕೆ? ಹರಿರೇವ ಜಗತ್ ಪಿತೃಮಾತೃ ಗತಿ, ಅಲ್ಟಿಮೇಟ್ ಅಂತಾರೆ. ಗತಿ ಶಬ್ದಕ್ಕೆ ಆಜ್ಞೆ ಆದ್ದರಿಂದ ಫರ್ದರ್ ಕೇಳಕ್ಕೆ ಹೋಗಬಾರ್ದು. ಗೋಪವನ ಶ್ರುತವು ಚಕ್ಷುರಾಧಿಭಿ ಸಹ ತದ್ವಶತ್ತೇನೈವ ಶಾಸನ. ಅದಕ್ಕೆ ಸರ್ವಂ ಹೇವೇ ತತ್ಪರಮೇ ಅವತಿಷ್ಠತೆ. ಪ್ರಾಣಶ್ಚ ಪ್ರಾಣಾಶ್ಚ ಪ್ರಾಣಿನಶ್ಚ ಸಹಿ ಏಕ ಏವ ಏತತ್ ಏತಾನ್ ನಯತಿ ಉನ್ನಯತಿ ವಶೀಕರೋತಿ. ಇದು ದೇವರ ಸರ್ವತಂತ್ರ ಸ್ವಾತಂತ್ರ್ಯ. ಪ್ರಾಣವು ಭಗವದಧೀನ, ಪ್ರಾಣಗಳು ಭಗವದಧೀನ, ಪ್ರಾಣಿಗಳು ಭಗವದಧೀನ. ಆದರೆ ದೇವರು ಯಾರ ಅಧೀನನೂ ಅಲ್ಲ. ಇತಿ ಗೌಪವನಶ್ರುತೋ ಚಕ್ಷುರಾಧಿಭಿ ಸಹ ತದ್ವಶತ್ವೇನೈವ ಶಾಸನ. ಗೌಪವನ ಶ್ರುತಿ ಅದು ಸ್ಪಷ್ಟವಾಗಿ ಚಕ್ಷುರಾದಿ ಇಂದ್ರಿಯಗಳು ಹೇಗೆ ಭಗವದ್ವಶನೋ ಇದು ಭಗವದ್ವಶನೇ. ಸರ್ವಕರ್ತಾಪಿ ಯತ್ ಸನ್ ಪ್ರಾಣಃ ಪರಮಾಧಾರತ ಸ್ಥಿತಃ ಕಥಮೇವಾನ್ಯಥಾ ಸಸ್ಯಾತ್ ಯತೋ ಚ ಏವ ಈಶ್ವರದ್ವಯಂ. ಸರ್ವಕರ್ತಾಪಿ ಸನ್ ಪ್ರಾಣಃ ಪರಮಾಧಾರತ ಸ್ಥಿತಃ. ಉಚ್ಚಾವಚ ಏನ ಸಮಸ್ತ ಚೇಷ್ಟ. ಹೌದು, ಇಷ್ಟಾದರೂ ಕೂಡ ಯಾರ ಅಧೀನದಲ್ಲಿದ್ದಾರೆ? ಅವರು ದೇವರ ಅಧೀನದಲ್ಲಿದ್ದಾರೆ. ಕಥಮೇವ ಅನ್ಯಥಾ ಸಸ್ಯಾತ್ ಯತೋ ಚೈವ ನೈವ ಈಶ್ವರದ್ವಯಂ. ಇಬ್ಬರು ಈಶ್ವರಲ್ಲಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಚೀಫ್ ಇದ್ದರೆ ಹೇಗಿರುತ್ತೆ? ಇಬ್ಬರು ಚೀಫ್ ಆಗಕ್ಕೆ ಸಾಧ್ಯ ಇಲ್ಲ. ಯಾರು ಇರಬೇಕಲ್ಲಿ? ಒಬ್ಬ ಚೀಫ್ ಇರಬೇಕು ಯಾವಾಗ. ಇನ್ನು ಡೆಪ್ಯೂಟಿ 100 ಇರಬೇಕಾದ್ರೆ ಚೀಫ್ ಮಾತ್ರ ಒಬ್ಬರೇ. ಆದರೆ ಡೆಪ್ಯೂಟಿನೂ ಒಬ್ಬರೇ. ಭಾಳ ಆಶ್ಚರ್ಯ ಅಂದರೆ ಇಲ್ಲಿ ಪರಮಾತ್ಮ ಚೀಫು, ಡೆಪ್ಯೂಟಿ ವಾಯುದೇವರು ಒಂದೇ. ಉಳಿದವರೆಲ್ಲ ಯಾರವರು?
ಅವರಿಬ್ಬರು ಸಬಾರ್ಡಿನೇಟ್ ಆಗ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಡೆಪ್ಯೂಟಿ ಪೋಸ್ಟ್ಗಳು ಸುಮ್ಮನೆ ಗಲಾಟೆ ಅವರೆಲ್ಲ ಕೊಡ್ತಾನೆ ಇರ್ತಾರೆ. ಹಾಗೆ ಬರ್ಲಿಕ್ಕೆ ಬರ ಒಬ್ಬರೇ ಡೆಪ್ಯೂಟಿ, ದೇವರಿ ಡೆಪ್ಯೂಟಿ ಅಂದರೆ ವಾಯುದೇವರೊಬ್ಬರೇ. ಮತ್ತು ಗೌಪವರ ಶ್ರುತವು ಚಕ್ಷುರಾಧಿಭಿ ಸಹ. ಅದಕ್ಕೆ ಕಥಂ ಹೇಳ್ತೀವಿ, ಯದ್ಯತೋ ನೈವ ಈಶ್ವರದ್ವಯಂ, ಇಬ್ಬರು ಈಶ್ವರ ಮುಖ್ಯಸ್ಥ. ಈಗ ಇಬ್ಬರು ಮನೆಗೆ ಕೂಡ ಅಷ್ಟೇ, ಎಲ್ಲರೂ ಕೂಡ ಮುಖ್ಯಸ್ಥರಾದರೆ ತೀರ್ಮಾನ ತೊಗೊಳಕ್ಕೆ ಬರೋದಿಲ್ಲ. ಒಂದು ಸ್ಟೇಜಲ್ಲಿ ಯಾರಾಗಬೇಕೀಗ ಆ ಕೆಲಸಕ್ಕೆ ಯಾರೋ ಮನೆ ವಿಷಯ ಬಂದಾಗ ಅವ್ರ ಜವಾಬ್ದಾರಿ ಬಂದಾಗ ಇದು ಆ ರೀತಿ ವ್ಯವಸ್ಥೆ ಮಾಡ್ಕೋಬೋದೇ ಹೊರತು ಇಬ್ಬರು ಈಕ್ವಲಿ ಎಲ್ಲರೂ ಇಂಪಾರ್ಟೆಂಟ್ ಆದರೆ ನಿರ್ಣಯ ಮಾಡೋಕ್ಕೆ ಬರೋದಿಲ್ಲ, ಆ ಸ್ಥಿತಿ ಆಗತ್ತೆ. ಅವಾಂತರೀಶ್ವರತ್ವೇನ ತಸ್ಯ ಈಶ್ವರ ವಚೋಭವೇ, ಅವಾಂತರ ಈಶ್ವರತ್ವೇನ. ಮತ್ತು ವಾಯುದೇವರಿಗೆ ಯಾತಕ್ಕೆ ಈಶ್ವರ ಅಂತ ಕರೀತಾರೆ ಅಂದರೆ ಅವರು ಅವಾಂತರ ನೆಕ್ಸ್ಟ್ ಇಮ್ಮಿಡಿಯೇಟ್ ಡೆಪ್ಯೂಟಿ ಅವರೇ, ಆದ್ದರಿಂದ ಅವ್ರನ್ನ ಕರೀತಾರೆ ಹೊರತು ಉಳಿದವರಿಗೆ ಕೂಡದು ಹಾಗೆ. ಅಥವಾ ಮಧ್ಯಮತಾಮಾಹು, ಅದು ದೇವರಿಗೆ ಏನನ್ನಿಸ್ತಾ ಇಷ್ಟು ವಾಯುದೇವರಿಗೆ ಮಧ್ಯಮ ಪ್ರಾಣ ಅಂತ ಕರೀತಾರೆ. ಪ್ರಾಣ ಮಧ್ಯಮ ಪ್ರಾಣ, ಉಳಿದವರೆಲ್ಲ ಇನ್ನೂ ಕಡಿಮೆ ಇರೋದು. ಪರಮಾಹುತ, ಅದಕ್ಕೆ ಭಾಷೆ ಇದೆ. ಇದಿಷ್ಟು ಅಲ್ಲಿ ಶಿಫ್ಟ್ ಆಗಬೇಕು, ಅಲ್ಲಿಂದ ಇಲ್ಲಿ ಸರಿ ಓದ್ಕೊತ ಹೋದರೆ ಒಂದೊಂದು ಪೂರಕ, ಪ್ರತಿಯೊಂದು ಪೂರಕ ಅಂಶಗಳು. ಅಥವಾ ಮಧ್ಯಮತಾಮಾಹು ತಸ್ಯ ವೇದೇಶು ವೇದಿನಃ, ವೇದಗಳಲ್ಲಿ ಪ್ರಾಣದೇವರಿಗೆ ಮಧ್ಯಮ ಪ್ರಾಣ ಅಂತ ಅದಕ್ಕೆ ಕರೀತಾರೆ. ಅನನ್ಯೇಶ್ವರದ ಪ್ರಾಣೇ ತದನ್ನೇಶ್ವರ ವರ್ಜನ, ಎಲ್ಲೆಲ್ಲಿ ದೇವರಿಗೆ ವಾಯುದೇವರಿಗೆ ಬೇರೆ ಯಾರೂ ಒಡೆಯರಿಲ್ಲ ಅಂತ ಕರೀತಾರೋ ಅದಕ್ಕೆ ಅರ್ಥ ಏನು ಅಂದರೆ ವಿಷ್ಣು ಒಬ್ಬನೇ ಒಡೆಯ ಹೊರತು ಬೇರೆಯವರಿಲ್ಲ. ನಾವು ಎಷ್ಟು ಹೇಳ್ತಾರೆ ಡೈರೆಕ್ಟ್ಲಿ ಅಂಡರ್ ದಿ ಬಾಸ್ ಅಂತ ಕರೀತಾರೆ, ಅದು ಹೆಮ್ಮೆ. ಇನ್ಯಾರು ಡೈರೆಕ್ಟ್ ಬಾಸಲ್ಲಿ ಇದ್ದೆ, ಉಳಿದವರೆಲ್ಲ ನನ್ನ ಏನಂತ ಚೀಫ್ ಸೆಕ್ರೆಟರಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು, ಯಾರನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ. ಉಳಿದವ್ರು ಹಾಗಲ್ಲ, ಥ್ರೂ ಇವ್ರ ಬಗ್ಗೆ ಹೋಗ್ಬೇಕಾಗುತ್ತೆ. ಸೊ ವಾಯುದೇವರು ಒಬ್ಬರೇ ಆ ರೀತಿ ಇರೋದು, ಆದ್ದರಿಂದ ಅವ್ರನ್ನೂ ಕೂಡ ಏನಂತ ಕರೀತಾರೆ, ಈಶ್ವರ ಅಂತ ಕರೀತಾರೆ. ಯಾತಕ್ಕೆ ಅವ್ರ ಮಾತು ಫೈನಲ್, ದೇವರು ಒಪ್ಕೊಂಡ್ಬಿಡ್ತಾರೆ ಅವ್ರ ಮಾತನ್ನು, ಅಷ್ಟರ ಮಟ್ಟಿಗೆ ಅವ್ರ ಮದುವೆ ಇದೆ. ಆ ಅರ್ಥದಲ್ಲಿ ಕರೀತಾರೆ ಹೊರತು ಸರ್ವತಂತ್ರ ಸ್ವತಂತ್ರ ಎಂಬ ಅರ್ಥಲ್ಲ. ತಥೋ ಮಧ್ಯಮತ ಅಥೋ ಅನನ್ಯೇಶ್ವರತಾ ಪ್ರಾಣೇ ತದನ್ನೇಶ್ವರ ವರ್ಜನ ಯಥೋ ವಿಶೇಷವಾಕ್ಯೇನ ಹ್ರಿಯತೆ ಸಮತಾವಚಃ. ಅದಕ್ಕೆ ಯಾಕೆ ಕೊಡ್ತೇನೆ ಅಂದರೆ ವಿಶೇಷವಾಕ್ಯ ಇದೆ. ವಿಶೇಷವಾಕ್ಯ ಏನಿದೆ ಎಲ್ಲದೂ ಪ್ರಾಣದ ಅಧೀನ ಹೇಳಿಬಿಡ್ತಾರೆ, ಕೊನೆಗೆ ಪ್ರಾಣ ದೇವರಧೀನ ಅಂತ ಹೇಳ್ತಾರೆ. ಅಲ್ಲಿ ವಿಶೇಷವಾಕ್ಯ ಆಗಿರೋದ್ರಿಂದ ವಾಯುಸ್ತುತಿ ಒಂದು ಸ್ತೋತ್ರ ಇದೆ, ವಾಯುರ್ಭೀಮೋ ಹಿಮನಾದೋ ಮಹೋಜಾಹ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಭೂ. ಮುಂದೆ ಹೇಳ್ತಾರೆ ವಾಯುರ್ದೇವದೇವೋ ವಿಶಿಷ್ಟ ಅಂತ, ದೇವದೇವ ಅಂತ ಹೇಳಿಬಿಟ್ರು, ವಿಶಿಷ್ಟ ಅಂತ ಹೇಳಿಬಿಟ್ರು. ಆ ಶ್ಲೋಕ ಓದಿದ್ರೆ ಏನಾಗುತ್ತಾಗ ಹರಿಸರ್ವೋತ್ತಮತ್ವ ಧಕ್ಕೆ ಬರುತ್ತಾಗ. ಅದಕ್ಕೆ ಹೇಳಬಾರ್ದು, ಏನಂತ ಹೇಳಬೇಕು, ಉಳಿದವರಿಗೆ ಉಳಿದ ದೇವತೆಗಳಿಗೆ ದೇವದೇವ ವಿಶಿಷ್ಟ, ಉಳಿದವ್ರು ಹೇಳಿದಾಗ ವಿಶಿಷ್ಟ ಅಷ್ಟೇ ಹೊರತು ಏನಲ್ಲ ಬೇರೆ ದೇವರಿದ್ದಾರೆ. ಆದ್ದರಿಂದ ಅದು ಅರ್ಥ ದೇವರಿಗೆ ಮಾಡಿದಾಗ ಬೇರೆ ಅರ್ಥ ಮಾಡಬಾರ್ದು. ಆ ಅರ್ಥ ಅಲ್ಲೇ ತಿರುಗುತ್ತೆ ನಮಗೆ. ಯಾಕೆ ಸಿಗುತ್ತೆ ಗೊತ್ತಾ, ವಾಯು ದೇವದೇವ ಯಾತಕ್ಕೆ ವಿಶಿಷ್ಟ, ವಿಷ್ಣು ಅವರಾದಮೇಲೆ, ಶಿಷ್ಟ ಆದರೆ ಆಫ್ಟರ್ ದಟ್. ಅಲ್ಲಿ ಅದು ಕನ್ಫ್ಯೂಷನ್ ಇಲ್ಲ. ಅಲ್ಲಿ ನಮಗೆ ವಿಶಿಷ್ಟ ಶಬ್ದ ಅರ್ಥ ಆದರೆ ಗೊಂದಲ ಬರೋದೇ ಇಲ್ದಾರೆ ಅವರೇ ಬಿಟ್ಟು ಅಂತ ಕಾಣಿಸುತ್ತೆ. ಅಲ್ಲ, ಇದು ಯಾಕೆ ಅರ್ಥ ಆಗಿ ಮಾಡಬೇಕು ಅಂತ ಕೇಳಿದರೆ ಬೇರೆ ಪ್ರಮಾಣ ಇದೆ ಅದಕ್ಕೆ. ಪ್ರಾಣಸ್ಯ ಪ್ರಾಣ ಇವೆಲ್ಲ ದೇವರ ಬಗ್ಗೆ ಹೇಳ್ತಾರಾದ್ರಿಂದ ಹಾಗೆ ಹೇಳಬೇಕು. ನಾಣ್ಯೋಸ್ತಿ ಇತಿ ದ್ರಷ್ಟ ನಾಣ್ಯತೋತಿ ದ್ರಷ್ಟೃ ಇತ್ಯಾದಿ ವಚನಯುಕ್ತಸ್ಯ ಆದಿಶಬ್ದೋಕ್ತ. ದೇವ್ರ ಬಗ್ಗೆ ಹೇಳಬೇಕಾದ್ರೆ ಇವರು ಬಿಟ್ಟರೆ ಬೇರೆ ಯಾರು ಹೇಳುತ್ತೆ, ಅಬ್ಸಲ್ಯೂಟ್, ಇವರು ರಿಲೇಟಿವ್ ಇನ್ನು ತಿಳ್ಕೊಂಡಕ್ಕೆ ಒಂದೆಲ್ಲ ಬರೋದಿಲ್ಲ. ಇದರಿಂದ ನಮಗೇನು ಗೊತ್ತಾಯಿತು ಅಂದರೆ ವಾಯುಜೀವೋತ್ತಮತ್ವ ಹೇಗೆ ಅರ್ಥ ಮಾಡ್ಕೋಬೇಕು ಗೊತ್ತಾಯಿತು. ವಾಯುಜೀವೋತ್ತಮತ್ವ ಹರಿಸರ್ವೋತ್ತಮ ಗೊತ್ತಿದೆ, ಹೇಳಿ 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 ಅಟ್ಲೀಸ್ಟ್ ಬಾಯ್ಪಾಠ ಆದರೂ ಆಗಿದೆ. ಆದರೆ ಇಲ್ಲಿ ಅದನ್ನು ಅನಾಲಿಸಿಸ್ ಮಾಡ್ತಾರೆ. ವಾಯು ಜೀವೋತ್ತಮ ಅಂಥೇಳಿ ಈ ರೀತಿ ಜೀವೋತ್ತಮರಾಗಿದ್ದಾರೆ, ಸರ್ವೋತ್ತಮ ಆಗಿದ್ದಾನೆ, ಉಳಿದ ದೇವತೆಗಳಿಗೂ ಶ್ರೇಷ್ಠ, ಸರ್ವಶ್ರೇಷ್ಠ ಪರಮಾತ್ಮ ಎಂಬುದನ್ನು ಬಿಡಿಸಿ ಹೇಳ್ತಾ ಇದ್ದ. ಇದು ಗೊತ್ತಾದ ಮೇಲೆ ಏನು ಬರೋದಿಲ್ಲ, ಕನ್ಫ್ಯೂಸ್ ಅವಕಾಶನೇ ಇರೋದಿಲ್ಲ. ಹಾಂ, ಯಾರಿಗೆ ನೀವೇ ಹೇಳಿ, ಇದೆಯಾ ಭಗವಂತ ಆಗೋ ಚಾನ್ಸ್ ಇದೆಯಾ ವಾಯುದೇವರಿಗೆ? ಇದೆಯಾ? ಯಾವ ಕಾಲಕ್ಕೂ ಇಲ್ಲ. ಯಾಕೆ ಹೇಳಿಲ್ಲ, ಒಂದು ಇರುವೆ ಇದೆ, ಆನೆ ಇದೆ, ಗೊತ್ತಾಯ್ತು. ಎಷ್ಟು ಏನೇ ಪಲ್ಟಿ ಹೊಡೆದ್ರು ಕೂಡ ಇರುವೆ ಏನಾಗ್ಬೋದು, ದೊಡ್ಡ ಇರುವೆ ಆಗ್ಬೋದು ಅಷ್ಟೇ ಹೊರತು, ಭಾಳ ಕಷ್ಟಪಟ್ಟರೆ ದೊಡ್ಡ ಇರುವೆ ಆಗ್ಬೋದು, ಏನಾಗ್ಲಿಕ್ಕೆ ಬರೋದಿಲ್ಲ, ಆನೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಉಳಿದ ಎಲ್ಲ ಇರುವೆ ಮೇಲಿದ್ದಾರೆ, ಆದರೂ ಒಪ್ಪಬೇಕಾಗತ್ತೆ. ಆದಷ್ಟೇ ಇರ್ತಾರೆ, ಜೀವಕೋಟಿಯೇ ಉತ್ತಮರೇ ಹೊರತು ಏನಲ್ಲ, ಅವರು ಸರ್ವೋತ್ತಮರಲ್ಲ. ಕೆಲವು ಸರ್ವೋತ್ತಮ ಅಂತ ಕರೆದು ಬಿಡ್ತಾರೆ ಎಷ್ಟೋ ಕಡೆಗೆ. ಅರ್ಥ ಏನು ಅಂದರೆ ಜೀವನಲ್ಲಿ ಸರ್ವೋತ್ತಮರು ಅಷ್ಟೇ ಅಲ್ಲ, ಜೊತೆಗೆ ರಿಲೇಟಿವ್ ಸೆನ್ಸ್ನಲ್ಲಿ ತರಬೇಕು, ಅಷ್ಟು ರಿಲೇಟಿವ್ ಸೆನ್ಸ್ನಲ್ಲಿ. ದೇವರಿಗೆ ಮಾತ್ರ ಏನು ಹೇಳಿದ್ರು ಕೂಡ ಏನು ಹೆಸರು, ಆಬ್ಸಲ್ಯೂಟ್, ಒಂದು ಗೌಣಾರ್ಥ ಮಾಡಲೇಬಾರ್ದು.
ಹಾಂ, ಜೀವರಲ್ಲಿ ಸರ್ವೋತ್ತಮ. ಅದು ಎಷ್ಟು ಬೇಕಾದ್ರೆ ಸರ್ವಜೀವ ಸರ್ವೋತ್ತಮ ಎಷ್ಟು ಬೇಕಾದ್ರೆ ಹೇಳ್ಬೋದು ನೀವು. ಅದನ್ನು ಬಿಡಬಾರ್ದು, ಜೀವಕೋಟಿ ಬಿಡಬಾರ್ದು ಅಷ್ಟೇ. ಇತರೇಷಾಂ ಪ್ರಾಣಾನಾಂತೂ ಪ್ರಾಣಾನಾಂಚ ಕರಣಾತ್ ಯಾರು ಹಾಂ ಕರಣತ್ವಾತ್ ಮುಖ್ಯಸ್ಯ ಅಕರಣತ್ವಾತ್ ತಸ್ಯ ಅನ್ಯೇಭ್ಯ ಉತ್ತಮತ್ವ ಯುಜ್ಯತೆ ಮುಂದೆ ಹೇಳ್ತಾರೆ. ಮಾಂಡವ್ಯ ಶ್ರುತಿ. ಈ ಅಧಿಕರಣ ಸರಿಯಾಗಿ ಓದಿಬಿಟ್ರೆ ವಾಯುದೇವರ ಬಗ್ಗೆ ಬಹಳಷ್ಟು ಮಾಹಿತಿ ಸಿಗ್ತದೆ. ಅವ್ರ ಉತ್ತಮತ್ವಕ್ಕೂ ವಿವರಣೆ ಸಿಗ್ತದೆ, ಅವ್ರ ಲಿಮಿಟೇಷನ್ಗೂ ವಿವರಣೆ ಸಿಗುತ್ತೆ. ಬಹಳ ಅಪೂರ್ವವಾದ ಅಧಿಕರಣ ವಾಯುದೇವರ ಬಗ್ಗೆ. ಪಂಚವೃತ್ತಿ ಅಧಿಕರಣ ಅಂತ ಇದಷ್ಟು ಚಕ್ಷುರಾಧ್ಯಧಿಕರಣ, ಇಲ್ಲಿ ಬಂದಿದ್ದು ಪ್ರಾಣಾಧಿಕರಣ, ಇಲ್ಲಿ ಬರುತ್ತೆ, ಮುಂದೆ ಬರೋದು ಪಂಚವೃತ್ತಿ ಅಧಿಕರಣ. ಅದೆಲ್ಲ ಡೀಟೇಲ್ಸ್ ಬರುತ್ತೆ, ಅದು ನಾಳೆ.